4 ಜನ ತಂಗಿಯರಲ್ಲಿ ಮೊದಲನೇ ಮದುವೆ ಆಗೋದು ರಶ್ಮಿಗೆ. ನಿನ್ನ ತಂಗಿರ ಮದುವೆ ಆಗೋಕ್ಕೂ ಮುಂಚೆ ನಿನ್ನ ಮದುವೆ ಆಗತ್ತೆ. ರಶ್ಮಿ, ಇಷ್ಟು ದಿನ ಎಲ್ರಿಗೂ ಬೆಂತಟ್ತಿದ್ದೆ, ಆದ್ರೆ ಇವತ್ತು ನಿನಗೆ ನೀನೇ ಬೆಂತಟ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ ಹಾಗಾಯ್ತಲ್ಲೇ. ಈ ಗುರುಗಳಿಗೆ ಶಾಲ್ ಹಚ್ಚಿ ಮಾರ್ಕೆಟಿಂದ ತಂದಿರೋ ಹಣ್ಣು ಬುಟ್ಟಿ ಕೊಟ್ಟಿದ್ದಕ್ಕೆ ನನ್ನ ಬುಡಕ್ಕೆ ತಂದ್ರಲ್ಲಪ್ಪ. ಅಲ್ಲ ಗುರುಗಳೇ, ಮನೇಲಿ ದೊಡ್ಡವಳಿರ್ಬೇಕಾದ್ರೆ ಚಿಕ್ಕವಳಿಗೆ ಹೆಂಗೆ ಮದುವೆ ಮಾಡಿಸಮ್ಮ? ಇದು ನಾನು ನುಡಿತಾ ಇಲ್ಲ, ಆ ಭಗವಂತನೇ ನನ್ನಿಂದ ನುಡಿಸ್ತಾ ಇದ್ದಾನೆ. ಎಲ್ಲರೂ ಈ ಕಲ್ಲಾಗಿ ನಿಂತ್ಕೊಂಡ್ರೆ ನಾನಾದ್ರೂ ಏನು ಹೇಳಿ? ಗುರುಗಳೇ, ಇಂಥ ಮಾತು ಕೇಳಿದ್ಮ್ಯಾಕೆ ಕಲ್ಲಾಗದೆ ಇನ್ನೇನಾಯ್ತೀವಿ ಹೇಳಿ? ಗುಬ್ಬಿ ಇದ್ದಂಗಿದ್ದೀವಿ, ಬ್ರಹ್ಮಾಸ್ತ್ರನೇ ಬಿಡ್ತೀರಲ್ಲ ನೀವು. ನಾನು ಹೇಳಿದ್ದೇ ಆಗುತ್ತೆ ಅಂತಲ್ಲ, ಆ ದೇವರು ನುಡಿಸ್ತಾ ಇದ್ದಾನೆ, ನಾನು ನುಡಿತಾ ಇದ್ದೀನಿ ಅಷ್ಟೇ. ನೋಡಪ್ಪ, ರತ್ನನಿಗೆ ದುಷ್ಟ ಶಕ್ತಿಗಳ ಕಾಟ ಇದೆ, ರಶ್ಮಿಗೆ ಕಂಕಣ ಬಲ ಕೂಡು ಬಂದಿರೋದ್ರಿಂದ ಅವಳಿಗೆ ಮದುವೆ ಮಾಡಿಸಿ. ಗುರುಗಳೇ, ನನ್ನ ಮದುವೆ ಮೊದಲಾಗಬೇಕು ಅನ್ನೋ ಆಸೆ ನನಗಿಲ್ಲ, ಅಥವಾ ರಶ್ಮಿದು ಮೊದಲಾಗತ್ತೆ ಅನ್ನೋ ಕಿಚ್ಚು ನನಗಿಲ್ಲ. ಆದರೆ ರಶ್ಮಿ ಓದ್ತಿರೋ ಹುಡುಗಿ, ಓದು ಮುಖ್ಯ ಅಲ್ವಾ? ನೋಡಮ್ಮ, ವಿಧಿ ಆತನ ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಕಂಕಣ ಬಲ ಕೂಡು ಬರದೆ ಮದುವೆ ಆಗೋಲ್ಲ. ಕೂಡು ಬಂದರೆ ಆಗೋ ಮದುವೆನೂ ತಡೆಯೋಕ್ಕಾಗೋಲ್ಲ. ನಿಮ್ಮ ಅಣ್ಣನ್ನೇ ತಗೋ, ನಾನು ಹೇಳ್ದಾಗೆ ನಿಮ್ಮೆಲ್ಲರಿಗೂ ಮದುವೆಗೆ ಮುಂಚೆ ನಿಮ್ಮ ಅಣ್ಣನ ಮದುವೆನೇ ಆಗಲಿಲ್ವಾ? ನಿನ್ನ ಮದುವೆಗೆ ಸಮಸ್ಯೆಗಳು ಜಾಸ್ತಿ. ಜಾತಕದ ಪ್ರಕಾರ ರತ್ನನ ಮದುವೆ ಕೂಡು ಬರೋದು, ಅದಾಗದೇ ಇರೋದು ನಿಮ್ಮ ಅನುಭವಕ್ಕೆ ಬಂದಿರಬೇಕಲ್ಲ. ಮದುವೆ ಆದ್ರೆ ರತ್ನ ಮದುವೆ ಆಗೋದು ಅಂತ ಹಚ್ಚಾಡ್ ಕೂತವಳಂತೆ. ಅವ್ವನೇ ಓಡೋಗವಳೆ, ಇನ್ನು ಮಗಳು ಎಂತವಳಿರ್ಬೇಕು. ಈ ಸಂಬಂಧ ನಮಗೆ ಬೇಕಾಗಿಲ್ಲ. ದಯವಿಟ್ಟು ನಾನು ಮಾತಾಡಿ ಅಮ್ಮ. ತೊಳೆ, ನಾನು ಹೇಳೋದು ಹೇಳಿದ್ದೀನಿ, ಅದರ ಮೇಲೆ ನಿಮ್ಮ ಇಷ್ಟ. ದೇವರು ನಿಮ್ಗೆ ಒಳ್ಳೇದನ್ನು ಮಾಡಲಿ. ಅಕ್ಕ, ಗೋಯಿಂಗ್ ಟು ಗಂಡನ ಮನೆ. ಅಣ್ಣನ ಮನೇಲಿ ಆನೆ ಥರ ಇದ್ದವಳು ಗಂಡನ ಮನೆಗೆ ಹೋದ್ಮೇಲೆ ಆಮೆ ಥರ ಆಗ್ಬಿಡ್ತೀನಿ ಅಂತ ಭಯನಾ? ಅಜ್ಜಿ ಇಲ್ಲಿ ನೋಡಿ, ಇವಳು ಚೆನ್ನಾಗಿದ್ದಾಳೆ. ಅಯ್ಯೋ, ಕೂದಲು ಚೆನ್ನಾಗಿಲ್ಲ ಕಣೆ, ಒಳ್ಳೆ ಸೆಣೆ ಬಿದ್ದಂಗಿದೆ. ಬೇರೆ ಫೋಟೋ ನೋಡು. ಇವಳು ಯಪ್ಪ, ಈ ಬಣ್ಣದ ಕೂದಲು ಬೇಡವೇ ಬೇಡ. ಯಾವ್ದು ಚೆನ್ನಾಗಿದೆಯೋ ಯಾವ್ದು ಚೆನ್ನಾಗಿಲ್ವೋ ಒಂದು ಗೊತ್ತಾಗಿಲ್ಲ. ಇದು ನೋಡಿ, ಚೆನ್ನಾಗಿದ್ದಾಳೆ. ಏನಜ್ಜಿ, ಏನೋ ಫೋಟೋಗಳು ನೋಡ್ತಾ ಇದ್ದೀರಾ? ಸೋಮೇಗೌಡರಿಗೆ ಸಂಬಂಧ ನೋಡ್ತಾ ಇದ್ದಾರೆ. ಓ ಅಜ್ಜಿ, ನೀನು ನೋಡ್ತಾ ಇದೀಯಾ? ಯಾಕಪ್ಪ, ಬೀದಿ ಬಸ್ಸು ನಂಗೆ ಅಲಿತಿದ್ ನಿನಗೆ ಹೆಣ್ಣು ನೋಡಿದ್ ನಾನೇ ತಾನೆ? ಅವನಿಗೂ ನಾನೇ ಹೆಣ್ಣು ನೋಡ್ತೀನಿ. ನೀನು ನೋಡಿದ ಮಾರಿಗುಡಿ ಹೆಣ್ಣು ಎಲ್ಲರ ಕಣ್ಣಿಗೂ ಹೆಂಗ್ ಸುಣ್ಣ ಹಚ್ಚೋದ್ಲು ಅಂತ ಗೊತ್ತೈತೆ. ಅಲ್ಲ ನೋಡು, ನಾನೇನಾರ ಬೇಡ ಅನ್ನೆ? ಬಾಯಿ ಮುಚ್ಕೊಂಡು ಬಂದು ಕುಕ್ಕುರ್ಸು. ಅವನ್ನೋ ಕರಿ. ಸೋಮಾ, ಏ ಸೋಮೇಗೌಡ. ಏನತ್ಗೆ ಕರೆದಿದ್ದು? ಕರೆದಿದ್ದು ಅವಳು, ಕರಿಯಕ್ಕೆ ಹೇಳಿದ್ದು ನಾನು. ತಕ ಫೋಟೋ ನೋಡು. ಯಾಕೆ? ಕುಯ್ದು ಉಪ್ಪೆಸರು ಮಾಡವ ಅಂತ. ಏಯ್, ತಲೆಗಿಲ್ಲ ನೆಟ್ಗಿದೆಯಲ್ಲ ನಿನಗೆ?
ಅವಳು ಅವಳನ್ನ ತಲೆಯಲ್ಲಿ ಇಟ್ಕೊಂಡು ಕೋತಿ ಮರಿ ಓಡಾಡ್ದಂಗೆ ಅವಳಿಂದೆ ಓಡಾಡ್ತಾ ಇದೆಯಲ್ಲ, ಅದಕ್ಕೆ ನಿನ್ಗೊಂದು ಮದುವೆ ಮಾಡೋಣ ಅಂತ ಹೇಳಿ ಹೊಸ ಸಂಬಂಧ ಹುಡುಕ್ತಾ ಇದ್ದೀನಿ. ನಂಗೆ ಮದುವೆ ಬೇಡ. ಲೇ ಇವಳು ಆ ಪಾರ್ವತಿ ಕೈ ಕೊಟ್ಟು ಓಡೋದಂಗೆ ಓಡೋಗಲ್ಲಕ್ಕಲ್ಲ. ಲೇ, ಅಂತಸ್ತಲ್ಲಿ ವೀರಭದ್ರಂಗಿಂತ 10 ಪಟ್ಟು ಜಾಸ್ತಿನೇ ತೊಗ್ತಾರೆ. ಜನ ಈಗಾಗಲೇ ಮಾತಾಡ್ತಿರೋದು ಸಾಕಾಗಿಲ್ವೇ? ಮದುವೆ ಆದರೆ ನಿಂತು ಹೋಗಿರೋ ಮದುವೆ ಬಗ್ಗೆ ಜನ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇಲ್ಲ, ನಂಗೆ ಇಷ್ಟ ಇಲ್ಲ, ಇದ್ಯಾವುದೂ ಇಷ್ಟ ಇಲ್ಲ. ಒತ್ತಾಯ ಮಾಡಬೇಡಿ. ಈಗಿನ ಕಾಲದ ಹುಡುಗರಿಗೆ ಪೌರುಷ ಅನ್ನೋದೇ ಇರಕ್ಕಿಲ್ಲ. ಒಳ್ಳೆ ಹೇಸ್ಲಾಡೆ ಆಡ್ದಂಗೆ ಆಡ್ತವೆ. ಒಬ್ಬಳು ಕೈ ಕೊಟ್ರೆ ಅವಳ ಮುಂದೆ ಇನ್ನೊಬ್ಬಳು ಕೈ ಹಿಡ್ಕೊಂಡು ಓಡಾಡ್ಬೇಕು ಅಂತ ಗೊತ್ತಿಲ್ವಾ? ಹೆಣ್ಣಿಗೇನು ಬರ ಬಂದಿದ್ದಾವೆ ಅಂತಲ? ಗಂಡ್ಸಿಗೆ ಮೀಸೆ ಕೊಟ್ಟಿರೋದಕ್ಕೆ ತಲೆ ಎತ್ಕೊಂಡು ನಡೆಯೋಕ್ಕೆ, ತಲೆ ಬಗ್ಗಿಸ್ಕೊಂಡು ಓಡಾಡೋದಕ್ಕಲ್ಲ. ಹತ್ನಿ ಲೇ ಸೋಮ, ಯಾಕಲ ಹಿಂಗೆ ಆಡ್ತಾ ಇದೀಯಾ? ಇಲ್ಲ ಅಣ್ಣ, ನನ್ನ ಮಗನ ನೆಮ್ಮದಿಯಾಗಿರೋ ಗಂಟ ನಾನು ಮದುವೆ ಹಾಕಿಲ್ಲ. ಲೇ ಲೇ ಸೋಮ, ಮಾವ ಏನು ಯೋಚನೆ ಮಾಡ್ತಿದ್ಯಾ? ಅವ್ರು ಹೇಳಿದ್ದು ನಿಜ ಆಗ್ಬಿಡುತ್ತೆ ಅಂತ ಭಯನ? ಅವ್ರು ಹೇಳಿದ್ದೇ ಆಗಿರ್ಬೋದೇನೋ, ಆದರೆ ನಮಗೆ ಗೊತ್ತಿದೆ ಅಲ್ವಾ ನಮ್ಮ ಮದುವೆ ಹೇಗಾಯಿತು, ಯಾವ ಪರಿಸ್ಥಿತಿಲಾಯಿತು ಅಂತ. ಇದನ್ನೆಲ್ಲ ನಂಬೇಡ, ನಂಬಿ ಚಿಂತೆ ಮಾಡಬೇಡ. ನೋಡು ಮಾವ, ನಾವು ರತ್ನನ್ ಮದುವೆನೇ ಮೊದಲು ಮಾಡೋಣ, ಓಕೆನಾ? ಆಗಿದ್ದಾಗೋಗ್ಲಿ, ಹಿಡ್ದಿದ್ದ ಆಟನ ಬಿಡೋದು ಬೇಡ. ದೊಡ್ಡವರೇ ಹೇಳಿಲ್ವ ಮಾವ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ. ಅಲ್ವಾ ಪರೋ, ದಿಟ ನೀನು ಹೇಳಿದ್ದು. ನಾನು ಕೈ ಕಟ್ಕೊಂಡು ನಿಂತ್ಬಿಟ್ರೆ ಯಾವ ಕೆಲಸನೂ ಹಾಕಿಲ್ಲ. ಆಮೇಲೆ ಆ ಹೊರ ಕೊಡೋ ದೇವ್ರುವೆ ಇವನೇನಲ್ಲ ಹಿಂಗೆ ನಿಂತ್ಬಿಟ್ಟವನೇ ಅಂತ ಹಂಗೆ ಹೊಂಟೋಯ್ತಾನೆ. ಅದೇ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಪಾಪ ಈಟೊಂದು ಕಷ್ಟಪಡ್ತೈತೆ ಅಂತ ನನ್ನ ಕೈ ಆದರೂ ಹಿಡಿತಾನೆ. ನೀನು ಹೇಳ್ದಂಗೆ ಆಗಲಿ, ನಾನು ಈಗಲೇ ಬ್ರೋಕರ್ ನಂಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ಶ್ಯಾಮಣ್ಣ, ಅದೇ ಮನೆಗೆ ಗುರುಗಳು ಬಂದಿದ್ರು. ರತ್ನನ್ ಜಾತಕ ನೋಡ್ಬಿಟ್ಟು ಅವಳಿಗೆ ಕಂಕಣ ಬಲ ಇಲ್ಲ, ಆದರೆ ಆ ಕಂಕಣ ಬಲ ರಶ್ಮಿಗೈತೆ ಅಂದರು. ಆದರೆ ಅದ್ಯಾಕೋ ನನ್ನ ಮನಸ್ಸಿಗೆ ಸರಿ ಬರ್ತಾ ಇಲ್ಲ. ಅದಕ್ಕೆ ಹೆಂಗಿದ್ರು ರತ್ನಂಗೂ ಮತ್ತೆ ಆ ಹುಡುಗನ ಜಾತಕ ಕೂಡ ಬರ್ತೈತಲ್ವಾ, ಮಾತುಕತೆ ಮಾಡಿ ಮುಗಿಸ್ಬಿಡುವಣ. ನಿಜ ನಿಜ ಕಾರಣ, ಮೊದಲು ರತ್ನನ್ ಮದುವೆ, ಆಮ್ಯಾಕೆ ರಶ್ಮಿದು, ಆಮ್ಯಾಕೆ ರಾಣಿದು, ಕೊನೆಗೆ ನನ್ನ ಕೂಸು ರಮ್ಯಂದು. ಸರಿ ಕಾರಣ, ಸರಿ. ಲೇ ಕೇಳಿಸ್ಕೊಳ್ಳ, ವ್ಯವಹಾರನೇ ಆಗಿರಲಿ ಸಂಬಂಧನೇ ಆಗಿರಲಿ, ಒಂದು ಕಿತ್ತ ಅದು ನಂದು ಅಂತ ಕೈ ಇಟ್ಟ ಮೇಲೆ ನಾನು ಭೂಮಿಗೆ ಹೋಗೋ ಗಂಟ ಅದು ನಂದೇ ಏಕಲ್ಲ. ಯಾವನಾದ್ರೂ ಮಧ್ಯ ಬಂದು ಕೈ ಹಿಡೋದಿರ್ಲಿ, ಬರೀ ನೋಡಿದ್ರೆ ಸಾಕು ಅಡ್ಡಡ್ಡ ಸಿಗದು ಕರಳು ಕಿತ್ತು ಕೊಳ್ಳಿಗೆ ಹಾಕಬಿಡದಯ್ಯ. ಲೈ ತಮ್ಮ, ನನ್ನ ಹೆಸರು ಮಾತ್ರ ಪರಶುರಾಮ ಹಾಕಲ್ಲ, ಕೋಪ ಬಂದ್ರೆ ನರಸಿಂಹನೇ, ಗೊತ್ತೈತೆ? ಮತ್ತೆ ತಮ್ಮಿಕೊಂಡಿಡು ಫೋನ್ನ. ನನ್ನ ಮಕ್ಕಳ ನಮ್ಮ ವ್ಯವಹಾರಕ್ಕೆ ಕೈ ಹಾಕಿದ್ರೆ ಬಿಟ್ಬಿಟ್ಟವಲ್ಲ. ಚಿಕ್ಕಣಿ ಪರಶುರಾಮನ ಕೋಪನೇ ತಡ್ಕೊಳಕ್ಕಾಯ್ಕಿಲ್ಲ, ನರಸಿಂಹನ ಕೋಪ ಅಂದರೆ ಕಷ್ಟ ಆಯ್ತದೆ. ಯಾಕಲ ಚಿತ್ರಿ, ಏನೋ ಹೊಸ ವಿಷಯ ತಂದಂಗಿದ್ದಿ. ಈ ಪೀಠೆ ಗಿಟ್ಟೆಗಳನ್ನೆಲ್ಲ ಚಿಟ್ಕೆ ಹೊಡೆದು ಬಿಸಾಕಿ ನೇರವಾಗಿ ವಿಷಯಕ್ಕೆ ಬಾ. ಶಿವು ತಂಗಿ ರತ್ನನಿಗೆ ಹೊಸ ಸಂಬಂಧ ಬಂದೈತಂತೆ. ಅವರು ಒಪ್ಕೊಂಡವ್ರಂತೆ. ಜಾತಕವ ನೋಡೋಕ್ಕೆ ಜ್ಯೋತಿಷ್ರು ಬಂದಿದ್ರಂತೆ. ಏಯ್ ಛತ್ರಿ, ಯಾವಲ್ಲ ಅವ್ನು ನನ್ನ ಹುಡುಗಿ ನೋಡಕ್ ಬಂದ್ರೆ ಅವನು ನನ್ನ ಬಿಟ್ಟು ಅವ್ನು ಯಾರು ನೋಡಂಗಿಲ್ಲ, ಮಾತಾಡಂಗಿಲ್ಲ, ಮದ್ವೆ ಕನ್ಸಂತೂ ಕಾಣಂಗೆ ಇಲ್ಲ.
ಹೊಸ ಕನ್ಸಲ್ಲಿ ಮದುವೆ ಬರ್ತದೆ ಅಂದರೆ ಅವಳು ಜೀವನ ಪರ್ಯಂತ ಕನ್ಸೆ ಕಾಣಂಗೆ ಮಾಡ್ಬಿಡ್ತೀನಿ. ಒಸಿ ಸಾವಧಾನ ತಗೊಂಡಿದ್ದೇನೆ. ಲೈ ಛತ್ರಿ, ಸಮಾಧಾನ ಅನ್ನೋದು ನಮ್ಮ ವಂಶದಲ್ಲಿ ಬಂದೇ ಇಲ್ಲ ಕಲ. ರತ್ನ ನನ್ನ ಬುಟ್ಟಿ ಯಾರನ್ನೂ ಮದುವೆ ಆಗಬಾರ್ದು, ಆಗಂಗೂ ಇಲ್ಲ ಅಂತ ಅವಳು ಹೇಳ್ಬಿಟ್ಟು ಬಂದೀನಿ. ಯಾವ್ದ್ರೂ ಮದುವೆಗೆ ಒಪ್ಕೊಂಡವಳ ಬಿಡಕ್ಕಿಲ್ಲ ಕಲ, ಅವಳನ್ನ ಬಿಡಕ್ಕಿಲ್ಲ. ಯಾವನೇ ಬರಲಿ ಅವ್ನಿಗೆ ಏನು ಮಾಡಬೇಕು ಅದನ್ನ ನಾನೇ ನಿಂತು ಮಾಡ್ತೀನಿ. ಮಾರಿ ಗುಡಿಗೆ ಮದುವೆ ಆಸೆ ಇಟ್ಕೊ ಬಂದವನು ಯಾವ ಹುಡುಗಿನೂ ಮದುವೆ ಆಗಬಾರ್ದು ಹಂಗೆ ಮಾಡ್ತೀನಿ ಕಲ. ನೋಡಿದ್ರಾ, ಒಯ್ದ್ರಿ ಹೇಳಿದ್ದು, ಹೋಗಿ ಬಯಸಿದ್ದು, ಎರಡು ಒಂದೇ ಆಗೋಯ್ತು. ಏನು ಹೇಳ್ತಿದ್ದಿ ಛತ್ರಿ? ಚಿಕ್ಕದಣಿ, ಒಸಿ ಸಾವಧಾನವಾಗಿ ನಾ ಹೇಳೋದು ಹೇಳಿ. ನೋಡಿ, ರತ್ನನಿಗೆ ಸಂಬಂಧ ಬಂದಿದ್ರು ಅಂತ ಹೇಳೋದ್ನ. ಸಂಬಂಧ ಹೂ ಅಂದ್ಮ್ಯಾಕೆ ಪುರೋಹಿತರು ಜಾತಕ ನೋಡೋಕೆ ಬಂದಿದ್ರು ಅಂತಲೂ ಹೇಳಲಿಲ್ವಾ? ಆ ಜ್ಯೋತಿಷ್ದವರು ಜಾತಕ ನೋಡಿ ಹೇಳಿದ್ರು ರತ್ನನಿಗೆ ಮದುವೆ ಆಯ್ತದೆ, ಆದರೆ ಅದಕ್ಕೆ ಮುಂಚೆ ರೋಶ್ಮಿ ಮದುವೆ ಆಯ್ತದೆ ಅಂತ. ನಿಮ್ಗೆ ಹೊಸಿ ಟೈಮ್ ಸಿಕ್ಲಿಲ್ವಾ? ಮತ್ತೆ ಅವಳನ್ನ ಅಷ್ಟು ಎದುರಿಸಿ ಬಂದೀನಿ, ಅದು ಹೆಂಗೆ ಒಪ್ಕೊಬಿಡ್ತಾಳ? ಅವಳು ಒಪ್ಕೊಂಡ್ರೆ ಈ ಪರಸುನೇ ಒಪ್ಕೋಬೇಕು, ಇಲ್ಲ ನನ್ನ ಒತ್ತಾಯಕಾರ ನನ್ನ ಮುಂದೆ ತಲೆಗೆ ಬಾಗಬೇಕು, ಅವಳಿಗೆ ನಾನು ತಾಲಿ ಕಟ್ಟಲೇಬೇಕು ಕಲಲೇ. ಆದ್ರೂ ಆ ಶಿವಣ್ಣ ರತ್ನನಿಗೆ ಮದುವೆ ಮಾಡಕ್ಕೆ ನೋಡ್ತಾವನೆ. ನೋಡ್ಲಿ ಬಿಡ್ಲಾ ಲೇ ಛತ್ರಿ, ವಿಷನ ನೋಡಿದ್ರೆ ಏನಾಗಕ್ಕಿಲ್ಲ ಕಲ, ಕುಡಿದ್ರೆ ಮಾತ್ರ ಸಾಯೋದು. ಆ ಶಿವಾದ್ ಯಾರನ್ನೇ ನೋಡಲಿ, ಆ ಮದುವೆನ ಹೆಂಗೆ ಕೆಡ್ಸ್ಬೇಕು, ಅವಳನ್ನ ಹೆಂಗೆ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಲ. ಕೆಡ್ಸೋದ್ರಾಗೆ ನೀವು ನಿಮ್ಮ ತಂದೆಗಿಂತ ಒಂದು ಕೈ ಮೇಲು ಬಿಡಿ. ಇಡೀ ಮಾರಿಗುಡಿನಲ್ಲಿ ನೀವೊಂದು ಕೈ ಮೇಲು ಅಂತ ನನಗೆ ಮೊದಲೇ ಗೊತ್ತೈತೆ ಚಿಕ್ಕದಣಿ. ಅಕ್ಕ, ಯಾಕೆ ಹಿಂಗ್ ತಿಂತಿದ್ಯಾ? ನಂಗೆ ಟೆನ್ಷನ್ ಆದಾಗ ಹಶ್ವಾಗುತ್ತೆ, ಮಧ್ಯಾಹ್ನ ಟೈಮಲ್ಲಿ ಆಗ್ಲೂ ಹಶ್ವಾಗುತ್ತೆ, ಆದ್ರೆ ಟೆನ್ಷನ್ ಇರಲ್ಲ ಅಷ್ಟೇ. ಅದಕ್ಕೆ ತಾನೇ ಆ ಗುರುಗಳು ಬಂದು ಟೆನ್ಷನ್ ಕೊಟ್ಟು ಹೋಗಿರೋದು. ಅವ್ರಿಗೆ ಶಾಲ್ ಹಾಕಿ ಸನ್ಮಾನ ಮಾಡ್ಸಿದಿಕ್ಕೋ ಸರಿಯಾಗಿಟ್ರು ನಂಗೆ ಆಪು. ಅಯ್ಯೋ ದೇವ್ರೆ, ಆ ಗುರುಗಳು ಹೇಳಿದ್ದು ನಿಜ ಆಗದೆ ಇರ್ಲಪ್ಪ. ಆ ಗುರುಗಳು ಹೇಳಿ ನಿಜ ಆಗಿದ್ಕೆ ತಾನೆ ಅವ್ರನ್ನ ಮನೆಗೆ ಕರೆಸಿ ಶಾಲ್ ಹಾಕಿ ಸನ್ಮಾನ ಮಾಡಿದ್ದು. ಇವಾಗ್ಲೂ ಅಷ್ಟೇ, ಅವ್ರು ಹೇಳ್ದಂಗೆ ನಿನ್ ಮದ್ವೆನೆ ಮೊದ್ಲು. ಅಯ್ಯೋ ದೇವ್ರೆ, ನಾನು ಯಾರಿಗೆ ಏನ್ ಅನ್ಯಾಯ ಮಾಡಿದ್ದೆ? ನನ್ ಪಾಡಿಗೆ ನಾನು ತಿನ್ಕೊಂಡು ಉಣ್ಕೊಂಡಿದ್ದೆ. ನನ್ನಂತ ಮುಗ್ಧ ಜೀವಿ ಬದುಕಲಿ ಯಾಕಪ್ಪ ಇಷ್ಟೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು? ಅದಕ್ಕೆ ಅಕ್ಕ ಹೇಳೋದು, ದೇವ್ರಿಗೆ ಇಟ್ರೋ ಪ್ರಸಾದನ ಕದ್ದು ಕದ್ದು ತಿನ್ಬಾರ್ದು ಅಂತ. ಅದಕ್ಕೆ ನೀನ್ ಹಿಂಗ ಆಗ್ತಾ ಇರೋದು. ದುಶ್ಮನ್ ಕಹಾ ಹೈ ಅಂದ್ರೆ ಪಕ್ಕದಲ್ಲೇ ಹೇ ನಂಗೆ ಆಡ್ಬಿಡಕಣ ನೀನು. ಮೊದ್ಲೇ ನೊಂದಿರೋ ಜೀವ ನಾನು. ಬೆಳಗ್ಗೆ ಅಂತೂ ತಿಂದಿರೋದು ಇಷ್ಟೇ ತಿಂಡಿ, ಹಸುವಲ್ಲೇ ಬೆಂದು ಹೋಗ್ತಾ ಇದ್ದೀನಿ. ನೆಮ್ಮದಿಯಾಗಿದ್ದೋಳ್ ಜೀವನದಲ್ಲಿ ಅದೇನೋ ಕಂಕಣ ಬಲ ಅಂತೆಲ್ಲ ಬರ್ಸಿ ಅವ್ನ್ ಯಾವನ್ ಬರ್ತಾನೋ ನನ್ ಮಗ ಗಂಡ ನನ್ ಕೈಗೆ ಸಿಗ್ಲಿ ಹಿಂಗೆ ಕಾಲರ್ ಪಟ್ಟಿ ಹಿಡ್ಕೊಂಡ್ ಕೇಳ್ಬಿಡ್ತೀನಿ. ಏಯ್ ನನ್ ಮಗನೇ, ಬರಕ್ ಬರ್ತಾ ಇದ್ಯಾ? ಯಾಕೋ ಇಷ್ಟ ಬೇಗ ಬರ್ತಾ ಇದ್ಯಾ? ಒಂದ್ 2-3 ವರ್ಷ ಲೇಟ್ ಆಗಾರು ಬರ್ಬಾರ್ದಿತ್ತ ಅಂತ. ಯಾತ್ಮ ಎಲ್ಲಿದಾನೋ ಏನೋ. ಸಿಗ್ಲಿ ಕಣೆ, ನಿನ್ ಬಾಯಿ ಹರಕೆಯಿಂದ ಅವ್ನ್ ಕೈಗೆ ಸಿಗ್ಲಿ, ಮಾಡ್ತೀನಿ. ಅಯ್ಯೋ ಅಕ್ಕ, ಏನಾಯ್ತು? ಏನು ಆಗಿಲ್ಲ ತಾನೆ? ಏನು ಆಗಿಲ್ಲ ಬಿಡೆ. ಇನ್ನೆಲ್ಲಕ್ಕೆ ಏನಾರು ಆಗಿದ್ಯಾ ನೋಡು. ಅಷ್ಟರಲ್ಲಿ ಈ ಓತಿಕೇತ ನನ್ನ ಮಗನ ಅವ್ನ ಕೈ ವಿಚಾರಿಸ್ಕೋತೀನಿ. ಏಯ್ ಬೆಂಕಿ ಪಟ್ನ, ಸಾಯಕ್ ಬೇರೆ ಎಲ್ಲೂ ಸಿಗ್ಲಿಲ್ವಾ? ನನ್ ಬಾಡಿನೇ ಬೇಕಿತ್ತ? ಸಾಯಕ್ ನನ್ ಗಾಡಿನೇ ಬೇಕಾಗಿತ್ತಂತ ಲಾರಿ ಅವ್ರು ಕೇಳೋ ಮಾತಾಯ್ದು. ಅದು ಲಾರಿ, ಇದು ನಾರಿ. ಯಾಕೆ ತಿಂದಿದ್ದೆಲ್ಲ ಹೆಚ್ಚಾಗ್ಬಿಟ್ಟು ಕಣ್ಕುಂಡೆ ಮೇಲೋಗ್ಬಿಟ್ಟು ನಂಗೆ ಬಂದು ಕೂತಿದ್ಯಾ? ಏಯ್, ನಾನು ಕರೆಕ್ಟ್ ಆಗೇ ಬರ್ತಿದ್ದೆ. ನೀನು ರೋಡ್ ತುಂಬಾ ಓಡಾಡ್ಕೊಂಡು ಒಳ್ಳೆ ಬುಲ್ಡೋಸರ್ ತರ ಬರ್ತಿದ್ದಲ್ಲ, ಕಾಂಟ್ರೋ ಸಿಗ್ಲಾ ಬಂದ್ ಕೂದ್ದೆ. ಇನ್ಮೇಲೆ ನಮ್ಮ ಅಕ್ಕಂಗೆ ಹಿಂಗೆಲ್ಲ ಗುದ್ದಂಗಿಲ್ಲ. ಯಾಕೋ ಹಿಂಗೆ ಕೂದ್ಬೇಕು ಅಂತ ಡಿಪ್ಲೊಮಾ ಕೋರ್ಸ್ ಏನಾರು ಮಾಡ್ಕೊ ಬರ್ಬೇಕಾ? ಹೇಳಕ್ ಕೇಳೋಣ, ನಮ್ಮ ಅಕ್ಕಂಗೆ ಮದುವೆ ಆಗ್ತಿದೆ, ಅವಳಿಗೆ ಕಂಕಣ ಬಲ ಕೂಡ್ ಬಂದಿದೆ. ಹೌದೇ ನಮ್ಮಿ? ಮೊದ್ಲೇ ಈ ಮುಟ್ಟಿಗೆ 100 ಆನೆ ಬಲ ಇತ್ತು, ಈಗ ಕಂಕಣ ಬಲ ಬೇರೆ ಬಂದಿದೆ. ಎನ್ನಿ JCB ತಡೆಯಕ್ಕಾಗಲ್ಲ ಬಿಡು. ರೋಡಲ್ಲಿ ಹೋಗೋ ಬೀದಿ ಬಸವಂಗಳ ನನ್ ವಿಷಯ ಯಾಕೆ ಹೇಳ್ತ್ಯಾ?
ಪರವಾಗಿಲ್ಲ ಬಿಡಿ ಅಣ್ಣನಹಳ್ಳಿ ಬಂಡೆ. ಪಾಪ ಅದ್ ಯಾವ ನಸೀಬ್ ಬಿಟ್ಟು ನಿನ್ನ ಮದುವೆ ಆಯ್ತವನು, ಯಾವ ಜನ್ಮದಲ್ಲಿ ನಾಯಿ ಬಾಯಿಂದ ರೊಟ್ಟಿ ಕತ್ ತಿಂದಿದ್ನೋ, ಈ ಜನ್ಮದಲ್ಲಿ ಈ ಕಾಡ್ಕೊಂಡ ಜೊತೆ ಅದು ಹೆಂಗ್ ಸಂಸಾರ ಮಾಡ್ತಾನೋ ಏನೋ. ಆದ್ರೂ ಪರವಾಗಿಲ್ಲ ಕಣೆ, ನಾಳೆಯಿಂದ ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ಊರವರೆಲ್ಲ ದೇವಸ್ಥಾನ ಎಲ್ಲ ಸುತ್ತಿ ಆದಷ್ಟು ಬೇಗ ಈ ಮೂಟೆ ಮದ್ವೆ ಆಗಿ ತೊಲ್ಕಲಪ್ಪ ಆತ. ಆಗ ಊರಿಗೆ ನೆಮ್ಮದಿಯಾಗಿರುತ್ತೆ. ಬೇಡ ಕಣೋ ರೋಗದ ಕೋಳಿ. ಬೇಕು ಕಣೆ ಫಾರಂ ಕೋಳಿ. ನೀನು ಮದುವೆ ಆದ್ರೆ ನಿಮ್ಮ ಮನೆ ರೇಷನ್ ಮಿಕ್ತದೆ, ಮಾರಿಗುಡಿಲಿ ತರಕಾರಿ ರೇಟ್ ಕಮ್ಮಿ ಆಯ್ತದೆ. ಆಟೋದವನು ಅಯ್ಯಯ್ಯೋ ನನ್ನ ಆಟೋ ಬೆಂಡ್ ಆಗೋಯ್ತು, ಅಯ್ಯಯ್ಯೋ ನನ್ನ ಆಟೋ ಬೆಂಡ್ ಆಗೋಯ್ತು ಅಂತ ಗ್ಯಾರೇಜ್ಗೆ ಹೋಗಿ ರಿಪೇರಿ ಮಾಡ್ಸೋ ಕಾಸು ಮಿಕ್ತದೆ. ಒಟ್ಟಿನಲ್ಲಿ ಊರೂರೇ ನಿಟ್ಟುಸ್ರು ಬಿಟ್ಟು ನೆಮ್ಮದಿಯಾಗಿರುತ್ತೆ. ಅದ್ರಲ್ಲಿ ನಾನೇ ಮೊದಲನೇ ಒಂದ್ ಕಡಮೆ. ನಾ ಬೆಳಗ್ಗೆ ನಿನ್ ಜೊತೆ ಜಗಳ ಮಾಡಕ್ ಆಯ್ತದೆ. ಆದಷ್ಟು ಬೇಗ ನೀನ್ ಮದ್ವೆ ಆಗಿ ಊರ್ ಬಿಟ್ಟು ತೊಲಗು. ನಾನೇ ಮದ್ವೆ ಇಷ್ಟ ಬೇಗ ಬೇಡ ಅಂತ ಉರ್ಕೊಂಡಿದ್ರೆ ಉರ್ದಿರೋ ಕಾವಲಿ ಮೇಲೆ ದೋಸೆ ಉಯ್ಯಕ್ ಬರ್ತೀನೋ ಅಂಟೆ ಗೊತ್ತ ನನ್ ಮಗನೇ. ಕೈಗೆ ಸಿಗೋ ನೀನು ಮಾಡ್ತೀನಿ ಇವತ್ತು ನಿನ್ಗೆ. ಎಲ್ಲಿ ಓಡಕ್ತಾ ಇದ್ಯಾ? ಮಾರಿ ಊರಿನ ಮುಖಪ್ಪ ಕಾಪಾಡಿ, ನನ್ನ ಕಾಪಾಡಿ. ಅಯ್ಯೋ ಅದ್ಯಾಕಿತ್ತೋ ದೇವರ್ಸಿನ ಮಗ ನಿನ್ ಮದುವೆ ಆಯ್ತು. ಅಯ್ಯೋ ಸೈಕಲ್ ಬೆಂಡ್ ಆಯ್ತು. ಅಯ್ಯೋ ಸೈಕಲ್ ಬೆಂಡ್ ಆಯ್ತು. ಅಯ್ಯೋ ಸೈಕಲ್ ಮಾಡ್ತೀನಿ ಇವತ್ತು. ಸಾಯ್ಲೇಬೇಕು ನಾನು ಹೊಡ್ದ ಅಂದ್ರೆ ನೆಕ್ಸ್ಟ್ ಟೈಮ್ ಸಿಗೋ ನಾನು ಕೈ ಮಾಡ್ತೀನಿ. ಟೈಮ್ ಆಗಿರ್ಲಿಲ್ಲ ಅಂದ್ರೆ ನೀವು ಇರೋದೇ ಬಂತು ಬಂದ್ಬಿಟ್ಟ. ಈ ಮೂಟೆ ಸವಾಸನೆ ಬೇಡ. ಸೈಕಲ್ ಬೇರೆ ತುಳ್ಬಿಟ್ಲು ಬೆಂಡ್ ಗಿಂಡ್ ಆಗ್ಬಿಡೈತ. ಬೆಂಡಾಗಿರ ನಮ್ಮಪ್ಪ ನನ್ನನ್ನು ಬೆಂಡ್ ಮಾಡ್ತಾನಲ್ಲಪ್ಪ. ಓದ್ಲು ಈ JCB ಸವಾಸ ಬೇಡ. ಬಾಡಿ ಎಲ್ಲ ನೋವ್ತಾ ಇತ್ತಲ್ಲ. ಮಕ್ಕಳವ್ವ ಕಾಪಾಡು ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡು. ಪಾರು, ಅಂಗಡಿಗೆ ಹೋಗಿ ಬರ್ತೀನಿ, ಮನೆ ಕಡೆ ಜೋಪಾನ. ಮಾವ ಒಂದ್ ನಿಮಿಷ. ಮಾವ ಅದೇ ಸಿದ್ಧಾರ್ಥನ ಹುಡ್ಕೋಕೆ ಯಾವಾಗ ಹೋಗ್ತಿದ್ಯಾ? ನೆನ್ನೆ ಹೇಳಿದ್ನಲ್ಲ ಪಾರು, ಹೊಸಿ ಕೆಲಸ ಅದೇ ಅಂತ, ಅದನ್ನ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೆನ್ನೆನೂ ಅದನ್ನ ಹೇಳ್ದೆ, ಇವತ್ತೂ ಅದನ್ನ ಹೇಳ್ತಿದ್ಯಲ್ಲ ಮಾವ. ನೀನು ಹಿಂಗೆ ಮುಂದಕ್ಕೆ ಹಾಕ್ತಾ ಹೋಗ್ತಿದ್ರೆ ನಿನ್ನ ಕೆಲಸ ಮುಗಿಯೋದು ಯಾವಾಗ? ನಾನು ಸಿದ್ಧಾರ್ಥನ ನೋಡ್ತೆ ಯಾವಾಗ ಮಾವ? ಪಾರು, ಹುಡ್ಕೋದು ಅಂದ್ರೆ ಸುಮ್ಮನೆ ಆಯ್ತದ? 2-3 ದಿನ ಆದರೂ ಅಲ್ಲೇ ಇದು ಹುಡುಕ್ಬೇಕಲ್ವಾ? 2-3 ದಿನ ಅಲ್ಲ ಮಾವ, ಏನಿಲ್ಲ ಅಂದ್ರೂ 15 ದಿನ ಬೇಕಾಗುತ್ತೆ. ಮತ್ತು 15 ದಿನ ಬೇಕು ಅಂದರೆ ನಾನಿಲ್ಲಿ ಊರು ಬಿಟ್ಟು ಸಿಟಿಗೆ ಹೋಗಿ ಇರಬೇಕು ಅಂದರೆ ಇಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ ಪಾರು. ಅದಕ್ಕೆ ಹುಸಿ ಟೈಮ್ ಆಯ್ತದೆ. ನೋಡು ಮಾವ, ನೀನು ಹೋಗುವಾಗ ನಾನು ನಿನ್ನ ಜೊತೆ ಬರಲೇಬೇಕು. ನೀನು ಇಲ್ಲ ಅನ್ನೋ ಹಾಗಿಲ್ಲ. ನೋಡು ಮಾವ, ನೀನು ಹೋಗುವಾಗ ನಾನು ನಿನ್ನ ಜೊತೆ ಬರಲೇಬೇಕು. ನೀನು ಇಲ್ಲ ಅನ್ನೋ ಹಾಗಿಲ್ಲ. ಏನು ಪಾರು, ಮಕ್ಳು ಕೇಳ್ದಂಗೆ ಅದನ್ನೇ ಪದೇ ಪದೇ ಕೇಳ್ತೀಯ? ನಿಂಗಲ್ಲೆಲ್ಲ ಸರಿಯಾಗಿಲ್ಲ ಪಾರು. ನಾನಿವನಲ್ಲ, ನಾನೇ ಹೋಗಿ ಹುಡ್ಕೊಬತ್ತೀನಿ. ಮಾವ, ಒಬ್ರು ಹುಡ್ಕೋದಕ್ಕಿಂತ ಇಬ್ರು ಹುಡ್ಕೋದ್ರೇನೆ ಬೆಟರು. ಕಡೆ ಪಕ್ಷ 2 ಡೈರೆಕ್ಷನಲ್ಲಿ ಅಟ್ ಎ ಟೈಮ್ ಇಬ್ರು ಸರ್ಚ್ ಮಾಡ್ಬೋದು. ಏನಾದರೂ ಒಂದು ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಪದೇ ಪದೇ ನಾನು ಇದನ್ನೇ ಕೇಳ್ತೀನಿ ಅಂತ ನಿನಗೆ ಅನಿಸ್ಬೋದು, ಆದರೆ ಅವನ ಮುಖ ನಾನು ನೋಡಿದ್ರೆ ನಾನು ತುಂಬ ಒದ್ದಾಡ್ತಿದ್ದೀನಿ ಮಾವ. ನನ್ನ ಖುಷಿ ಅನ್ನೋದು ಸಿಗೋದು ಸಿದ್ಧ ಜೊತೆಗೆ. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಹಾಗಂತ ನಾನಿಲ್ಲಿ ಖುಷಿಯಾಗಿಲ್ಲ ಅಂತ ಹೇಳ್ತಿಲ್ಲ ಮಾವ. ಸಿದ್ದು ನನಗೆ ಸಿಕ್ಕಿದ್ರೆ ನನ್ನ ಖುಷಿಗೊಂದು ಅರ್ಥ ಸಿಗುತ್ತೆ, ನನ್ನ ನೆಮ್ಮದಿಗೊಂದು ಬೆಲೆ ಸಿಗುತ್ತೆ. ನನ್ನ ಮನಸ್ಸಲ್ಲಿರೋದನ್ನ ದಯವಿಟ್ಟು ಅರ್ಥ ಮಾಡ್ಕೊ ಮಾವ. ನಾನು ನಿನ್ನ ಜೊತೆ ಬರ್ತೀನಿ, ಪ್ಲೀಸ್ ಕರ್ಕೊಂಡೋಗು. ಪಾರು, ನನ್ನ ಮಾತು ಕೇಳು. ನೀನು ಅಲ್ಲಿಗೆ ಬಂದು ಸತ್ಯ ಏನಂತ ಅಂತ ಗೊತ್ತಾದ್ರೆ ನಿನ್ನ ಜೀವ ತಡ್ಕೊಳಕ್ಕಿಲ್ಲ. ಏನೊಂದು ಪ್ರೀತಿಸೋ ನಿನಗೆ ಅವ್ನು ಮೋಸ ಮಾಡಿ ಹೊಂಟೋಗೋನೆ ಅಂತ ಗೊತ್ತಾದ್ರೆ ಬದುಕಕ್ಕಿಲ್ಲ ಪಾರು, ನೀನು ಬದುಕಕ್ಕಿಲ್ಲ. ಹೆಂಗೆ ಹೇಳಿ ನಾನು? ಏನು ಯೋಚನೆ ಮಾಡ್ತಿದ್ಯಾ ಮಾವ? ಆಗುತ್ತೆ ಅಲ್ವಾ ಹೇಳು, ಇಲ್ಲ ನಾನೇ ಹುಡ್ಕೊಂಡು ಹೋಗ್ತೀನಿ. ಪಾರು, ನಿಂಗೆ ದಮ್ಮಯ್ಯ ಅಂತೀನಿ ಪಾರು. ಬೇಡ ಪಾರು. ಇಲ್ಲ ಮಾವ, ನಾನು ಕೇಳಲ್ಲ. ಆಗ್ಲಿಂದ ಅದನ್ನೇ ಹೇಳ್ತೀವಿ. ಇಲ್ಲ ಅಂತೆಲ್ಲ ಪಾರು, ಸುಮ್ಕಿರು.
ಅಯ್ಯೋ ಪಾರು ಯಾಕೆ ಗದ್ಬಿಟ್ನಲ್ಲ. ಅದಂಗಲ್ಲ ಪಾರು, ನಾನು ಹೇಳೋದು ಸಿ ಕೇಳು. ಪಾರು ಪಾರು ಅವ ಮಕ್ಕಳವ ಪಾರು ಮೇಲೆ ರೇಗ್ಬಿಟ್ನಲ್ಲ. ನನ್ನ ಬುದ್ಧಿಗಷ್ಟು ನಾನು ಏನು ಮಾಡಲಿ ಹೇಳು. ಅವಳಿಗೆ ಇಸ್ಯ ಗೊತ್ತಾಗ್ಬಾರ್ದು ಅಂತ ಇಷ್ಟೊಂದು ಕಷ್ಟಪಟ್ಟು ಮುಚ್ಚಿಡ್ತೀನಿ. ಪಾರು ಅದನ್ನೇ ಕೆಳಗ್ತವಳೆ. ಏನೇ ಆಗಲಿ ಪಾರು ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದವ, ಗೊತ್ತಾಗ್ಬಾರ್ದು.